ಗುಜರಾತ್ನ ಅಹಮದಾಬಾದ್ನಲ್ಲಿ ಕಂಡು ಕೇಳರಿಯದ ವಿಮಾನ ದುರಂತ ಸಂಭವಿಸಿದ್ದು ಸಾವು ನೋವು ಉಂಟಾಗಿದೆ. ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುತ್ತಲೇ ಇದೆ ಸಾವಿನ ಸಂಖ್ಯೆ 269ಕ್ಕೆ ಏರಿಕೆಯಾಗಿದ್ದು ಹಾಸ್ಟೆಲ್ನಲ್ಲಿದ್ದ 10ಕ್ಕೂ ಹೆಚ್ಚು ಜನರು ದಾರುಣ ಸಾವನ್ನಪ್ಪಿದ್ದಾರೆ. 6 ಮಂದಿ ವೈದ್ಯರು 4 ವಿದ್ಯಾರ್ಥಿಗಳು ಕೊನೆಯುಸಿರೆಳೆದಿದ್ದಾರೆ. ಇದುವರೆಗೂ ಕೂಡ 110 ಮೃತದೇಹಗಳನ್ನು ಗುರುತು ಮಾಡಲಾಗಿದೆ, ಪತ್ತೆ ಹಚ್ಚಲಾಗಿದೆ. ಗುರುತು ಪತ್ತೆಯಾದ 6 ಮೃತದೇಹಗಳನ್ನು ಈಗಾಗಲೇ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಸುಟ್ಟು ಕರಕಲಾದ ಮೃತದೇಹವನ್ನು ಗುರುತಿಸೋದೇ ದೊಡ್ಡ ಸವಾಲಾಗಿದ್ದು, ಒಟ್ಟಾರೆಯಾಗಿ ಈ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದ್ದು ಹಾಸ್ಟೆಲ್ನಲ್ಲಿದ್ದ 10ಕ್ಕೂ ಹೆಚ್ಚು ಜನರು ದಾರುಣ ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಹಲವು ಕನಸನ್ನ ಕಂಡು ಲಂಡನ್ನಲ್ಲಿ ಜೀವನ ಸಾಗಿಸಬೇಕು, ಹೊಸ ಜೀವನವನ್ನು ರೂಪಿಸಿಕೊಳ್ಬೇಕಂತ ಅಂದುಕೊಂಡಿದ್ದವರು ದಾರುಣ ಅಂತ್ಯ ಕಂಡಿದ್ರೆ, ಮತ್ತೊಂದು ಕಡೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲ್ನಲ್ಲಿದ್ದ 10ಕ್ಕೂ ಹೆಚ್ಚು ಜನರು ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ. ವಿಮಾನ ಮೆಡಿಕಲ್ ಹಾಸ್ಟೆಲ್ನ ಕಟ್ಟಡಕ್ಕೆ ಹೋಗಿ ಅಪ್ಪಳಿಸಿದ್ದು ಈ ದುರಂತದಲ್ಲಿ ಹಾಸ್ಟೆಲ್ನಲ್ಲಿದ್ದ ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ ಈ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದುವರೆಗೂ ಕೂಡ 110 ಮೃತದೇಹಗಳ ಗುರುತನ್ನ ಪತ್ತೆ ಹಚ್ಚಲಾಗಿದ್ದು, ಗುರುತು ಪತ್ತೆಯಾದ 6 ಮೃತದೇಹಗಳನ್ನು ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಆದರೆ ಈ ದುರಂತದಲ್ಲಿ ಸುಟ್ಟು ಕರಕಲಾಗಿರುವಂತಹ ಮೃತದೇಹಗಳನ್ನು ಪತ್ತೆ ಹಚ್ಚುವುದೇ ಒಂದು ದೊಡ್ಡ ಸವಾಲಿನ ಕೆಲಸವಾಗಿದೆ.